ಸಿಂಪಲ್ ಆಗಿ ಒಂದು ಬೆಂಡೆಕಾಯಿ ಪಲ್ಯ ಮಾಡೋಣ. ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಸಂಧ್ಯಾ ಭಟ್. ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕೆ ನಾನು 2 ಈರುಳ್ಳಿ, ಒಂದು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿ, 1 ಟೊಮೆಟೊ, ಒಂದು 4-5 ಹಸಿಮೆಣಸು, ಒಂದು ಸ್ವಲ್ಪ ಕಾಯಿ ತುರಿ, ಇದ್ರ ಜೊತೆಗೆ ಒಗ್ಗರಣೆ ಸಾಮಾನುಗಳು ಎಣ್ಣೆ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ ಇದನ್ನು ಉಪಯೋಗಿಸಿ ಒಂದು ಪಟಾಪಟ್ ಅಂತ ಒಂದು ಬೆಂಡೆಕಾಯಿ ಪಲ್ಯ ಮಾಡೋಣ. ಬನ್ನಿ. ಸ್ವಲ್ಪ ಅಡುಗೆ ಎಣ್ಣೆ, 2 ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ ಸ್ವಲ್ಪ, ಒಂದು ಅರ್ಧ ಚಮಚ ಉದ್ದಿನಬೇಳೆ, ಈಗ ನಾನು ಹೆಚ್ಕೊಂಡಿರುವಂಥ ಈರುಳ್ಳಿನ ಸೇರ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಮೆಣಸನ್ನು ತೆಗೆಸ್ಕೊತಾ ಇದ್ದೀನಿ. ಅಷ್ಟೇ ಹಾಕ್ಕೋಬೇಕಿತ್ತು. ಸ್ವಲ್ಪ ಇದು ಬಣ್ಣ ಬದಲಾದ್ಮೇಲೆ ಈಗ ಟೊಮೊಟೊವನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಬೇಯ್ತಾ ಇದ್ದಾಗಲೇ ನಾನು ಬೆಂಡೆಕಾಯಿನ ಸೇರಿಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಬೆಂಡೆಕಾಯಿ ಹುರಿತಾ ಬಾಕಿ ಎಲ್ಲ ಸಾಮಗ್ರಿಗಳು ಕೂಡ ಇದ್ರ ಜೊತೆಗೆ ಹುರ್ಕೊಡುತ್ತೆ ಅಂತ ಬೆಂಡೆಕಾಯಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಇಂಗನ್ನು ತಗೋತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನ ಒಂದ್ಸಲಿ ಮುಚ್ಚಬೇಡ. ನೋಡಿ, ಇದು ಒಳ್ಳೆ ಬಿಡ್ತಾ ಇದೆ. ಉಪ್ಪನ್ನು ಸೇರಿಸ್ಕೊ. ಇದಕ್ಕೆ ನಾನು ಪುಡಿ ಉಪ್ಪನ್ನ ಬಳಸ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಬೇಡ, ಯಾಕಂದ್ರೆ ಬೆಂಡೆಕಾಯಿನಲ್ಲಿ ಒಂದು ಸ್ವಲ್ಪ ಎಳೆ ಬೆಂಡೆಕಾಯಿ ಆದ್ರೆ ಸ್ವಲ್ಪ ಸಿಂಗ್ ಜಾಸ್ತಿ ಇದು ಅದು ಬೇಕಾಗೋದಿಲ್ಲ. ಮತ್ತೆ ಉರಿ ಸಣ್ಣ ಮಾಡಿ ಇಟ್ಕೊಳ್ಳೋಣ. ಮಧ್ಯಮ ಉರಿನಲ್ಲಿ ಸಾಕು. ಈಗ ಇದಕ್ಕೆ ನಾವು ಕಾಯಿ ತುರಿಯನ್ನು ಸೇರಿಸ್ಕೊ. ಒಂದು 3-4 ಚಮಚದಷ್ಟು ಕಾಯಿ ತುರಿ, ಕಾಯಿ ರಸದ ಜೊತೆಗೆ ಸ್ವಲ್ಪ ಅದು ಬೆಂದರೆ ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 1 ನಿಮಿಷ ಇದನ್ನು
ಮುಚ್ಚಿ ಇಡ್ತೀನಿ ಮತ್ತೆ. ಈಗ ನಮ್ಮ ಪಲ್ಯ ಬೆಂದಿದೆ. ಇದು ಆಫ್ ಮಾಡೋಣ. ಪೂರ್ತಿ ಕರಗಿಸ್ಬಾರ್ದು, ಸ್ವಲ್ಪ ನಮ್ಮ ಬಾಯಿಗೆ ಹೋಗಿ ಸಿಗೋ ರೀತಿಯಲ್ಲಿ ಇಡಬೇಕು. ಈಗ ಬೆಂಡೆಕಾಯಿ ಪಲ್ಯ ರೆಡಿ. ಒಲೆಯನ್ನು ಆಫ್ ಮಾಡಿ ಇಲ್ಲೇ ಬಿಡ್ತೀವಿ.